ಕಾಲೇಜು ದಿನಗಳಲ್ಲಿ ನಾನು ಸ್ಯಾಮ್ಸಂಗ್ ಮತ್ತು ಹಲವು ಕಂಪನಿಗಳಲ್ಲಿ ಪ್ರಮೋಟರ್ ಕೆಲಸ ಮಾಡುತ್ತಿದ್ದೆ. ಸೇಲ್ಸ್ಮ್ಯಾನ್ ಆಗಿ ಸುಮಾರು ಶೋರೂಮ್ಗಳಲ್ಲಿ ಕೆಲಸ ಮಾಡಿದ್ದೇನೆ. ನನ್ನದೊಂದು ಸ್ಟೈಲ್ ಇತ್ತು. ಬೂಟ್ ಹಾಕಿಕೊಂಡು ಅವರು ಕೊಟ್ಟ ಶರ್ಟ್ಗೆ ಬ್ಲ್ಯಾಕ್ ಪ್ಯಾಂಟ್ ಮತ್ತು ಗ್ಲಾಸ್ ಧರಿಸಿ ಹೇರ್ ಸ್ಟೈಲ್ ಮಾಡಿಕೊಂಡು ರೆಡಿ ಆಗುತ್ತಿದ್ದೆ ಎಂದು ಖಾಸಗಿ ಸಂದರ್ಶನದಲ್ಲಿ ಸಂಗೀತಾ ಹೇಳಿದ್ದಾರೆ. ನಾನು ಕೆಲಸ ಮಾಡುವ ಸಮಯದಲ್ಲಿ 4 ಲಕ್ಷದ ಟಿವಿ ವ್ಯಾಪಾರ ಮಾಡುತ್ತಿದ್ದೆ. ಏಕೆಂದರೆ ಜನರು ಅಟ್ರಾಕ್ಟ್ ಮಾಡಿ ಒಪ್ಪಿಸುತ್ತಿದ್ದೆ. ಅಷ್ಟೇ ಅಲ್ಲದೆ ಮದುವೆ ಮನೆಯಲ್ಲಿ ಸ್ವಾಗತ ಮಾಡುವ ಹುಡುಗಿಯರ ಕೆಲಸ ಮಾಡಿದ್ದೇನೆ. ಆ ವಯಸ್ಸಿನಲ್ಲಿ ದುಡಿಬೇಕು ಅನ್ನೋದಷ್ಟೇ ತಲೆಯಲ್ಲಿತ್ತು. ನಾನು ದುಡಿದ 500 ರೂಪಾಯಿ ಆದ್ರೂ ಖುಷಿ ಕೊಡುತ್ತಿತ್ತು. ನಾನು ದುಡಿದ ಹಣವನ್ನ ಹುಷಾರಾಗಿ ಖರ್ಚು ಮಾಡದೆ ತುಂಬಾ ಸೇವ್ ಮಾಡುತ್ತಿದ್ದೆ. ಅಪ್ಪ ಅಮ್ಮ ಕೊಡುವ ಹಣವನ್ನ ಸುಲಭವಾಗಿ ಖರ್ಚು ಮಾಡುತ್ತಿದ್ದೆ. ಆದರೆ ನಾವು ದುಡಿದ ಹಣದಲ್ಲಿ 10 ರೂಪಾಯಿ ಇಡ್ಲಿ ಮಾತ್ರ ತಿನ್ನುತ್ತಿದ್ದೆ. ಅಷ್ಟು ಸೇವ್ ಮಾಡುತ್ತಿದ್ದೆ ಎಂದಿದ್ದಾರೆ ಸಂಗೀತಾ ಶೃಂಗೇರಿ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಮನೆಯಲ್ಲಿ ಸಂಗೀತಾ ಶೃಂಗೇರಿ ಬಂದಿಯಾಗಿದ್ದಾರೆ. ತುಂಬಾ ಚೆನ್ನಾಗಿ ಎಲ್ಲಾ ಟಾಸ್ಕ್ಗಳಲ್ಲಿ ಆಡುತ್ತಿರುವ ಸಂಗೀತಾ ಶೃಂಗೇರಿ ಮುಂದಿನ ದಿನಗಳಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತಾರೆ ಕಾದು ನೋಡಬೇಕಿದೆ. ಸದ್ಯ ಸಂಗೀತಾ ಶೃಂಗೇರಿ ಅವರು ಗೆದ್ದು ಬರಬೇಕು ಅನ್ನೋದು ಎಷ್ಟೋ ಜನರ ಆಸೆಯಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿನ್ನರ್ ಯಾರಾಗ್ತಾರೆ ಎಂದು ಇನ್ನೇನು ಕೆಲವೇ ತಿಂಗಳಲ್ಲಿ ಗೊತ್ತಾಗಲಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.